ಹರಾಜಿನಲ್ಲಿ 2.6 ಕೋಟಿ ಮೊತ್ತಕ್ಕೆ ಆರ್ಸಿಬಿ ತಂಡವನ್ನು ಸೇರಿಕೊಂಡಿರೋ ಇಂಗ್ಲೆಂಡ್ ತಂಡದ ಯಂಗ್ ಆಲ್ರೌಂಡರ್ ಜೇಕಬ್ ಬೆಥೆಲ್ ಇದೀಗ ಅದೃಷ್ಟ ಕೊಲಾಯಿಸಿದೆ. ಆರ್ಸಿಬಿ ತಂಡ ಸೇರಿಕೊಳ್ಳುತ್ತಿದ್ದಂತೆ ತಾವು ಪ್ರತಿನಿಧಿಸುವ ರಾಷ್ಟ್ರೀಯ ತಂಡ ಇಂಗ್ಲೆಂಡ್ ತಂಡದಲ್ಲೂ ಅದೃಷ್ಟ ಒಲಿದಿದ್ದು, ಇದೀಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆಟಗಾರರಿಗೆ ಹೊಸ ಗುತ್ತಿಗೆ ಒಪ್ಪಂದದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಕೆಲ ಆಟಗಾರರಿಗೆ 1 ವರ್ಷದ ಒಪ್ಪಂದವಿದ್ದರೆ ಇನ್ನು ಕೆಲವರಿಗೆ 2 ವರ್ಷದ ಒಪ್ಪಂದವಿದೆ. ಈ ಒಪ್ಪಂದದಲ್ಲಿ ಆರ್ಸಿಬಿ ತಂಡವನ್ನು ಸೇರಿಕೊಂಡಿರೋ ಜೇಕಬ್ ಬೆಥೆಲ್ಗೆ ಇದೀಗ 2 ವರ್ಷದ ಒಪ್ಪಂದದ ಪಟ್ಟಿಯಲ್ಲೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇಂಗ್ಲೆಂಡ್ ತಂಡದಲ್ಲಿ ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಭರವಸೆ ಮೂಡಿಸಿದ್ದ ಬೆಥೆಲ್ಗೆ ಇದೀಗ ಅದೃಷ್ಟ ಕುಲಾಯಿಸಿದೆ. ಸೆಪ್ಟೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ T20 ಮಾದರಿಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದ ಬೆಥೆಲ್ ಅದೇ ತಿಂಗಳಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಪಾದಾರ್ಪಣೆ ಮಾಡಿದ್ರು. ಇನ್ನು ಇಂಥ ಮೆಗಾ ಹರಾಜಿನಲ್ಲಿ 2.6 ಕೋಟಿಗೆ ಆರ್ಸಿಬಿ ಸೇರುತ್ತಿದ್ದಂತೆ ಟೆಸ್ಟ್ ತಂಡದಲ್ಲೂ ಸ್ಥಾನ ಪಡೆದಿದ್ದ ಬೆಥೆಲ್ ಪಾದಾರ್ಪಣೆಯ ಪಂದ್ಯದಲ್ಲಿಯೇ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರುವ ಮೂಲಕ ದಾಖಲೆ ಬರೆದಿದ್ರು. ಪಾದಾರ್ಪಣೆಯ ಟೆಸ್ಟ್ ಪಂದ್ಯದಲ್ಲಿಯೇ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದಿದ್ದ ಬೆಥೆಲ್ 37 ಎಸೆತಗಳಲ್ಲಿ 8 ಬೌಂಡರಿ 1 ಸಿಕ್ಸರ್ಗಳ ನೆರವಿನಿಂದ 50 ರನ್ ಸಿಡಿಸುವ ಮೂಲಕ ಕಡಿಮೆ ಬಾಲ್ನಲ್ಲಿ ವೇಗದ ಅರ್ಧಶತಕ ಸಿಡಿಸಿದ ದಾಖಲೆಯನ್ನ ಬರೆದಿದ್ರು. ಇನ್ನು ಹೊಡಿ ಬಡಿ ದಾಂಡಿಗನಾಗಿರೋ ಬೆಥೆಲ್ 7 T20 ಪಂದ್ಯಗಳನ್ನು ಆಡಿದ್ದು 176ರ ಸ್ಟ್ರೈಕ್ ರೇಟ್ನಲ್ಲಿ 173 ರನ್ಗಳನ್ನು ಗಳಿಸಿದ್ದಾರೆ. ಇದರಲ್ಲಿ 2 ಅರ್ಧ ಶತಕಗಳು ಕೂಡ ದಾಖಲೆಯಾಗಿವೆ. ಇನ್ನು ಬೌಲಿಂಗ್ನಲ್ಲೂ ಸಾಮರ್ಥ್ಯ ಹೊಂದಿರುವ ಬೆಥೆಲ್ ತಂಡಕ್ಕೆ ಆಧಾರವಾಗುವ ಆಟಗಾರ. ಸದ್ಯ ಇಂಗ್ಲೆಂಡ್ ತಂಡದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಕ್ರಿಕೆಟ್ ಪ್ರಿಯರ ಗಮನ ಸೆಳೆಯುತ್ತಿದ್ದು, ಮುಂದಿನ IPL ಸೀಸನ್ನಲ್ಲಿ ಆರ್ಸಿಬಿ ಪರ ಈ ಯಂಗ್ ಟ್ಯಾಲೆಂಟೆಡ್ ಆಟಗಾರ ಖಂಡಿತವಾಗಿಯೂ ಅಬ್ಬರಿಸಲಿದ್ದಾರೆ ಅನ್ನೋ ಮಾತುಗಳನ್ನ ಇದೀಗ ಕ್ರಿಕೆಟ್ ಪ್ರಿಯರು ಹೇಳುತ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ಸಿಬಿ ಖರೀದಿ ಮಾಡಿರೋ ಈ ಇಂಗ್ಲೆಂಡ್ ಆಟಗಾರನ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.